ಸೊ ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ? ಸೊ ಬನ್ನಿ ಟ್ರೈ ಮಾಡಿ ನೋಡಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MS ಕಿಚನ್. ಸೊ ಇವತ್ತು ಮಾಡ್ತಿರೋ ರೆಸಿಪಿ ಏನಂತಂದರೆ, ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಬೋಂಡ ಮಾಡಿದ್ರೆ ಹೇಗಿರುತ್ತೆ? ಕಮ್ ಲೆಟ್ಸ್ ಟ್ರೈ. ಸೊ ಬನ್ನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಬೋಂಡ ಮಾಡೋ ವಿಧಾನ ನೋಡೋಣ. ಸೊ ಇಲ್ಲಿಗೆ ನಾನೊಂದು ಅರ್ಧ ಕೆಜಿಯಷ್ಟು ಕಡಲೆ ಹಿಟ್ಟನ್ನ ತಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು 2 ದೊಡ್ಡ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿಗೆ ಮತ್ತೆ ಹೆಲ್ದಿಯಾಗಿರ್ಬೇಕು ಅಂತ ಅರವೆ ಸೊಪ್ಪನ್ನ ತಗೊತಾ ಇದ್ದೀನಿ. ಒಂದು ಕೈ ಹಿಡಿಯಷ್ಟು ನಾನು ತಗೊಂಡಿದ್ದೀನಿ. ಸೊ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾದ್ರೂ ನೀವು ಹಾಕೋಬಹುದು. ಮತ್ತೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಂತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಇಲ್ಲಿ ಖಾರಕ್ಕೆ ಒಂದು 10 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಬೇಕು. ಅದಾದ್ಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಲಾಸ್ಟ್ಗೆ ಒಂದು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆಡ್ ಮಾಡ್ಕೊಂತೀನಿ ಇಲ್ಲಿಗೆ. ಲಾಸ್ಟ್ ಆಗಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಆಡ್ ಮಾಡ್ಕೊಂತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಾಕಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಬನ್ನಿ ನೆಕ್ಸ್ಟ್ ಎಣ್ಣೆಗೆ ಬಿಸಿ ಚೆನ್ನಾಗಿ ಕಾದಿದೆ, ಒಂದೊಂದಾಗಿ ಬೋಂಡ ಹಾಕೋಣ. ಸೊ ಇವಾಗ ಬಿಸಿ ಬಿಸಿ ಆದ ಬೋಂಡ ರೆಡಿ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದೊಂದು ಒಳ್ಳೆ ರೆಸಿಪಿ. ಸೊ ಬಿಸಿ ಬಿಸಿ ಈವ್ನಿಂಗ್ ಸ್ನ್ಯಾಕ್ಸ್ ಬೋಂಡ ಜೊತೆ ಒಂದು ಬಿಸಿ ಬಿಸಿ ಒಳ್ಳೆ ಟೀ ಮತ್ತೆ ಕಾಯಿ ಚಟ್ನಿ ತಿಂದರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ.